ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಹೊಸ ವರ್ಷ, ಯುಗಾದಿ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಜಸ್ಕಾಂ ಇಲಾಖೆ ವತಿಯಿಂದ ಕುಷ್ಟಗಿ ಪಟ್ಟಣದ ಜಸ್ಕಾಂ ಉಪವಿಭಾಗ ಕಚೇರಿ ಮುಂದೆ ಶುಕ್ರವಾರ ಕುಡಿಯುವ ನೀರಿನ ಅರವಟ್ಟಿಗೆ ಸ್ಥಾಪನೆ ಮಾಡಲಾಯಿತು. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕೆಂಚಪ್ಪ ಭಾವಿಮನಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೀರಿನ ಅರವಟ್ಟಿಗೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ತಾಲೂಕಿನ ವಿವಿಧ ಗ್ರಾಮಗಳಿಂದ ವಿದ್ಯುತ್ ಕುಂದುಕೊರತೆ ಸೇರಿದಂತೆ ಇತರೆ ಸಮಸ್ಯೆ ಹೊತ್ತು ಬರುವ ಜನರಿಗೆ ಕುಡಿಯುವ ನೀರಿನ ದಾಹ ನೀಗಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಬೇಸಿಗೆ ಆರಂಭವಾಗಿದ್ದು ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋದರೆ ಬಾಯಾರಿಕೆ ಆಗುತ್ತದೆ. ಬೇಸಿಗೆಯಲ್ಲಿ ಜನರ ನೀರಿನ ಬವಣೆ ನೀಗಿಸಲು ಅರವಟ್ಟಿಗೆ ಆರಂಭಿಸಲಾಗಿದೆ. ಶುದ್ಧ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಂತರ ಕಚೇರಿ ಸಿಬ್ಬಂದಿ ಹಾಗೂ ವಿದ್ಯುತ್ ಗುತ್ತಿಗೆದಾರರು ಪರಸ್ಪರ ಸಿಹಿ ಹಂಚಿಕೊಂಡು ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭ ಕಾಮನೆಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಸಹಾಯಕ ಲೆಕ್ಕಾಧಿಕಾರಿ ಮೆಹಬೂಬ್ ಸಾಬ್ ಮುರ್ಗೋಡ್, ಸಹಾಯಕ ಅಭಿಯಂತರ ನಿತ್ಯಾನಂದ ಜಾಮದಾರ್, ಪವರ್ ಮ್ಯಾನ್ ಮೆಕ್ಯಾನಿಕ್ ಗ್ರೇಡ್ 1 ರಮೇಶ್ ಪರಕಿ, ಪವರ್ ಮ್ಯಾನ್ ಮೆಕ್ಯಾನಿಕ್ ಗ್ರೇಡ್ 2 ಶಫಿಯುದ್ದೀನ್, ಕಿರಿಯ ಸಹಾಯಕಿಯರಾದ ಕರಿಬಸಮ್ಮ ಎಸ್ ಪಟ್ಟಣಶೆಟ್ಟಿ ಮತ್ತು ಅನಿತಾ ಅಮರೇಶ್ ಗುರಾಣಿ, ಮಾಪಕ ಓದುಗ ಮಲ್ಲಪ್ಪ, ಪವರ್ ಮ್ಯಾನ್ ಗಳಾದ ಹೊಳೆಯಪ್ಪ ವರಗರ್, ಶಿವಕುಮಾರ್ ಕತ್ತಿ, ಕಾಶಿಂ ಒಲಿ ಗಡಾದ್, ಸಂತೋಷ್ ಜಾಲಿಹಾಳ್, ಗುತ್ತಿಗೆದಾರ ಸಂಘದ ಮಾಜಿ ಅಧ್ಯಕ್ಷ ಶರಣಪ್ಪ ಆಡೂರ್, ಸಹ ಕಾರ್ಯದರ್ಶಿ ನಾಗರಾಜ್ ಭೋವಿ, ಯಮನೂರ್ ಸಾಬ್ ಗುಮ್ಗೇರಿ, ಸುಭಾಷ್ ಅಂಕಂಚಿ, ಮಲ್ಲು ಹಾಗೂ ಇತರರು ಉಪಸ್ಥಿತರಿದ್ದರು. ನೀರು ಗ್ಲಾಸ್ ನೀರು ತೋರ್ ನಮಸ್ಕಾರ ಸರ್. ನಮಸ್ಕಾರ. ಅಲ್ಲೇ ಹಿಂದೆ ಕೈ ಬಿಡಿ.